ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಅನಿತಾ ಬ್ಲಾಗ್ಸ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ಹಿಂದಿನ ವಿಡಿಯೋ ಎಲ್ಲ ನೋಡಿರೋ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಬ್ಲಾಗ್ ಬಂದು ನಾನು ಸಂಡೇ ಬ್ಲಾಗ್ ಆಗಿರುತ್ತೆ. ಇವತ್ತು ನಮ್ಮೂರಲ್ಲಿ ಅಂದರೆ ಹಬ್ಬ ಆಯ್ತಲ್ವಾ, ಮಹಾಲಯ ಅಮಾವಾಸ್ಯೆ ಹಬ್ಬ ಆದಮೇಲೆ ಅವತ್ತಿನ ಬೆಳಿಗ್ಗೆ ನಮ್ಮೂರಲ್ಲಿ ಕರಿ ಮಾಡ್ತಾರೆ. ಹಾಗಾಗಿ ಆ ಬ್ಲಾಗ್ನ ನಾನಿವತ್ತು ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ಮಲಗಿರೋದು ಬಿಸಿಲಿರೋದಕ್ಕೆ ಇಲ್ಲೊಂದು ಮಲಗೈತೆ, ಅಲ್ಲೊಂದು ಮಲಗೈತೆ. ಬಿಸಿಲಿಗೆ ಈ ಒಬ್ಬಟ್ಟಿನ ಕತೆ ಮುಗೀತಿಲ್ಲ ಗೈಸ್. ಯಾಕೆಂದರೆ ಶನಿವಾರ ಮಾಡಿದ್ವಿ, ಮತ್ತು ಹೂರ್ಣ ಎಲ್ಲ ಜಾಸ್ತಿ ಹಾಕಿ 2 ಸೇರು ಬೇಳೆ ಹಾಕಿರೋದ್ರಿಂದ ಜಾಸ್ತಿನೇ ಹೂರ್ಣ ಇತ್ತು. ಹಾಗಾಗಿ ಅದನ್ನೆಲ್ಲದನ್ನು ನಾವು ಜಾಸ್ತಿ ಮಾಡಿರಲಿಲ್ಲ, ಸ್ವಲ್ಪ ಮಾಡ್ಕೊಂಡು ಇನ್ನೂ ಸ್ವಲ್ಪ ಹಂಗೆ ಇಟ್ಕೊಂಡಿದ್ವಿ. ಬಿಸಿದು ಮಾಡೋಣ ಅಂತೇಳ್ಬಿಟ್ಟು. ಮತ್ತು ಅವತ್ತಿನ ನೆಕ್ಸ್ಟ್ ಡೇ ನಾನು ಭಾನುವಾರ ದಿನ ಒಬ್ಬಟ್ಟು ಮಾಡಿದ್ವಿ. ಅಷ್ಟೊಂದು ಹೂರ್ಣ ಎಲ್ಲ ಇತ್ತು. ಹಾಗಾಗಿ ಹಲೋ ಗಾಯ್ಸ್, ನೆಟ್ಕೊಂಡು ಮುಟ್ರಂಗುಡಿ ದೇವಸ್ಥಾನ ಹತ್ರ ಹೋಗ್ತೀನಿ. ನಮ್ಮೂರು ಮುಟ್ರಂಗುಡಿ ದೇವಸ್ಥಾನ ಇಲ್ಲೇ ಇರೋದು. ಆ್ಯಕ್ಚುಲಿ ಅದಕ್ಕೆ ನಾನೀಗ ಪೂಜೆ ಸಾಮಾನೆಲ್ಲ ತೊಗೊಂಡು ಹೋಗ್ತಾಯಿದ್ದೀನಿ. ನಮ್ಮಪ್ಪ ಆ ಕಡೆಯಿಂದ ಕೋಳಿ ತೊಗೊಬಂದಿದ್ದಾರೆ, ಕೋಳಿ ಕೊಯ್ಬೇಕಲ್ಲ, ಹಾಗಾಗಿ ಹೋಗ್ತಾಯಿದ್ದೀನಿ. ದೇವಸ್ಥಾನ ತೋರಿಸ್ತೀನಿ ನೋಡಿ. ಹಾಗೆ ಫ್ರೆಂಡ್ಸ್, ಈ ಥರ ಕಾಲು ದಾರಿಲಿ ನೆಡ್ಕೊಂಡು ಹೋಗಬೇಕು ಗೈಸ್. ಈ ಕಡೆ ದೇವಸ್ಥಾನದ ಹತ್ರ ಕೂಡ ಬಂದ್ವಿ. ಅಂದರೆ ದೇವಸ್ಥಾನ ಪೂಜೆ ಸಾಮಾನೆಲ್ಲ ತೊಗೊಂಡು ಬಂದೆ. ಪೂಜೆ ಎಲ್ಲ ಮಾಡಬೇಕಿತ್ತು. ಇಲ್ಲಿ ಅಂದರೆ ವಿಡಿಯೋ ಎಲ್ಲ ಮಾಡಬಾರ್ದು, ಫೋಟೋ ಎಲ್ಲ ತಗೋಬಾರ್ದು ಅಂದರೆ ಹಾಗಾಗಿ ತಗೊಡ್ಲಿಲ್ಲ ಗೈಸ್. ಮತ್ತು ಕೋಳಿ ಎಲ್ಲ ಕೊಯ್ದ ಮೇಲೆ ಮತ್ತು ನಮ್ಮ ಮನೆ ಹತ್ರ ಹೊರಟ್ವಿ. ಕೋಳಿ ಅಂದರೆ ತುಂಬ ಜನ ಅಂದರೆ ಕುರಿ ಎಲ್ಲನೂ ಕಡ್ದಿದ್ರು. ಏನಿಲ್ಲ ಅಂದರೆ ಒಂದು 15 ಆದರೂ ಕುರಿ ಕಡ್ದಿದ್ರೇನೋ ಗೊತ್ತಿಲ್ಲ. ಅಷ್ಟೊಂದು ರಕ್ತ ಎಲ್ಲ ಬಿದ್ದುಬಿಟ್ಟಿತ್ತು ದೇವಸ್ಥಾನದ ಹತ್ರ. ಫಾರ್ ದ ಫಸ್ಟ್ ಟೈಮ್ ನಾನು ಇಷ್ಟು ದಿನ ನೋಡಿದ್ದಕ್ಕೆ ಅಷ್ಟೊಂದು ಕುರಿ ಕಡ್ದಿದ್ದು ಇದೇ ಸಲ ಅನ್ನಿಸ್ತು. ಹಾಗಾಗಿ ಕೊಯ್ಕೊಂಡು ಮನೆ ಹತ್ರ ಕೂಡ ಬಂದ್ವಿ. ಏನು ಮಾಡ್ತಿದ್ಯಾ ಖುಷಿ? ಏನೋ ಮಾಡ್ತಿರೋದು? ಹಾಂ, ವಾರೇ ವಾ, ಅವನಪ್ಪ ರಾಜವಲ್ಲಿ ಅವನು ಕಾಯ್ಕೊಂಡು ಮಲ್ಕೊಳ್ಳೋದು ನೋಡಿ ಗಾಯ್ಸ್. ಈಗ ನಾವು ಕೋಳಿನ ಕಟ್ ಮಾಡ್ತೀವಿ. ಇದು ಕೋಳಿ ತಲೆ, ಮತ್ತು ಇದು ಕೋಳಿ ಪಾರ್ಟ್ಸ್ ಎಲ್ಲ ಕ್ಲೀನ್ ಮಾಡಿ ತಂದಿದೆ. ಇದೆಲ್ಲ ಇವಾಗ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಬೇಕು. ಹಾಗೆ ಈ ಕಡೆ ಫ್ರೈಗೆ ಅಂತ ಬೈಲಾರ್ ಕೋಳಿ ಕೂಡ ಇದೆ. ಇಲ್ಲ, ಇದು ಬೈಲಾರು, ಇದು ಜುಟ್ಟಿನ ಕೋಳಿ. ಇದನ್ನು ಸಣ್ಣ ಕಟ್ ಮಾಡಿ ಇದು ಸಾಂಬಾರು ಮಾಡೋಕ್ಕೆ, ಇದು ಫ್ರೈ ಮಾಡೋಕ್ಕೆ ಗೈಸ್. ಈಗ ಚಿಕನ್ ಸಾರಲ್ಲಿ ಊಟ ಮಾಡಿ ನಾವು ನಮ್ಮೂರಿಗೆ ಹೊರಡುವ ಸಮಯ. ಚಿಕನ್ ಸಾರು ಆದಮೇಲೆ ಹೋಗೋದು ಗೈಸ್, ಈಗ ಹೋಗಲ್ಲ. ಇಲ್ಲಿ ನಮ್ಮ ಬಜ್ಜಣ್ಣ ವೆಯ್ಟ್ ಮಾಡ್ತಾನೆ. ಕಾಲು ಎಲ್ಲ ಹಾಕ್ತಾರೆ ತಿನ್ನೋಣ ಅಂತ ಕಾಯ್ಕೊಂಡು ಕೂತಿದ್ದಾನೆ ನೋಡಿ ಗಾಯ್ಸ್. ಈಗ ಫ್ರೈ ಆಗ್ತಾ ಇದೆ. ನಾನು ಇಷ್ಟು ನೀರು ಹಾಕ್ಬೇಕಾ? ಯಾರು ಅಶೋಕನ ಸುದ್ದಿನ ಎತ್ತಿದ್ದಾರೋ? ಯಾರು ನಿನ್ನ ಮಗಳು ಬಂದೈತೆ ಅಂತ ಕೇಳಿದ್ರ? ಯಾರೋ ಅವ್ನಿಗೆ ಗೊತ್ತಿರೋರೇ ಇರಬೇಕು ಅಂತ. ನೋಡಿದ್ದಾರೆ 150-200 ಮನೆ ಗ್ರಾಮದಾಗ ನೋಡಿದ್ದಾರೆ. ಈ ಕಡೆ ಜುಟ್ಟಿನ ಕೋಳಿನ ಸಾಂಬಾರು ಮಾಡೋಕ್ಕೆ ಅಂತೇಳ್ಬಿಟ್ಟು ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಎಣ್ಣೆ ಕಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಚಿಕನ್ ಜುಟ್ಟಿನ ಕೋಳಿ ಏನಿರುತ್ತೆ ಅಲ್ವಾ, ಫಾರಮ್ ಕೋಳಿ, ಆ ಕೋಳಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚಿಕನ್ಗೆ ಹಾಕೋದ್ಕಿನ್ನ ಎಣ್ಣೆಗೆ ಹಾಕೋದ್ರೇ ಬೆಟರ್ ಅನ್ನಿಸ್ತು. ಯಾಕಂದರೆ ಸಾಂಬಾರು ಮಾತ್ರ ಸಖತ್ ಟೇಸ್ಟಿಯಾಗಿ ಬಂದಿತ್ತು ಗೈಸ್. ಅದಾದಮೇಲೆ ಧನಿಯಾ ಪುಡಿನ ಹಾಕ್ಬಿಟ್ಟು, ಖಾರದ ಪುಡಿ ಹಾಕ್ಬಿಟ್ಟು, ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಬಿಡೋದು ಸ್ವಲ್ಪ ಹೊತ್ತು. ಯಾಕೆಂದರೆ ಚಿಕನಲ್ಲೇ ನೀರು ಬಿಟ್ಕೊಳ್ಳೋದ್ರಿಂದ ಅದು ಖಾರದ ಪುಡಿ ಮತ್ತು ಮಸಾಲೆ ಪುಡಿ, ಅರಿಶಿನ ಪುಡಿ ಎಲ್ಲ ಅದು ಏನಿರುತ್ತೆ ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಅದು ಹೊಂದ್ಕೊಳ್ಳುತ್ತೆ ಚಿಕನ್ಗೆ. ಹಾಗೆ ಚಿಕನ್ ಪೌಡರ್ ಕೂಡ 1-2 ಸ್ಪೂನ್ ಹಾಕ್ಕೊಂಡು
ಅದಾದಮೇಲೆ ನಾವು ರುಬ್ಬಿಟ್ಕೊಂಡಿರೋ ಅಂಥ ಚಿಕನ್ದು ಮಸಾಲೆ ಇರುತ್ತಲ್ಲ, ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ, ಶುಂಠಿ, ಚಕ್ಕೆ, ಲವಂಗ ಅದನ್ನೆಲ್ಲದನ್ನು ಹಾಕ್ಬಿಟ್ಟು, ಕಾಯಿ ತುರಿ, ಟೊಮೊಟೊ ಎಲ್ಲದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಬಿಟ್ಟು ಬಿಡೋದು. ಇದಕ್ಕೆ ನಾವು ಸ್ವಲ್ಪ ಅಂದರೆ ತುಂಬ ಗಟ್ಟಿ ಆಗಿಬಿಡುತ್ತೆ ಇದು ಆರ್ಕೊಂಡ್ಮೇಲೆ, ಹಾಗಾಗಿ ಬೇಯಬೇಕಲ್ವ ಅದು, ಹಾಗಾಗಿ ಜಾಸ್ತಿ ನೀರು ಹಾಕ್ಬಿಟ್ಟು ಬೇಯೋದಕ್ಕಿಟ್ವಿ. ಇದು ಆ್ಯಕ್ಚುಲಿ 4.5 kg ಇತ್ತು. ನೋಡಿ ಗೈಸ್, ಇದು ಅನ್ನ. ಈ ಕಡೆ ಮುದ್ದೆ ಮಾಡ್ತಾಯಿದ್ದೀವಿ. ಹೊರಗಡೆ ಚಿಕನ್ ಸಾರು ಮಾಡ್ತಿದ್ದಾರೆ. ನಾನಿಲ್ಲಿ ಮುದ್ದೆ ಅನ್ನ ಮಾಡ್ತಾಯಿದ್ದೀನಿ ಗೈಸ್. ಚಿಕನ್ ಸಾರು, ಮುದ್ದೆ, ಅನ್ನ, ಫ್ರೈ ಇಷ್ಟೇ ನಮ್ಮನೆ ವೆರೈಟಿ ಇವತ್ತು. ಈ ಕಡೆ ಮುದ್ದೆ ಕೂಡ ಮಾಡಿಬಿಟ್ಟು ಇಟ್ಟಿಟ್ಟೆ ನಾನು, ಅಂದರೆ ಮುದ್ದೆ ಎಲ್ಲ ಬಾಕ್ಸ್ಗೆ ಹಾಕಿಟ್ರೆ ಬಿಸಿ ಇರುತ್ತೆ ಅಂತ. ಇವರಿಬ್ಬರು ಹಾಲು ಅನ್ನ ತಿಂದ್ಬಿಟ್ಟು ಬಂದುಬಿಡ್ತಾರೆ. ಅಂದರೆ ಫ್ರೆಶ್ ಆಗಿರೋದೇ ಹಾಕಬೇಕು. ಅಂದರೆ ಇವಾಗ ನೆಕ್ಸ್ಟ್ ಡೇದು ಇವತ್ತು ತಿನ್ನಲ್ಲ ಅವು, ಇವತ್ತಿನ ಮಾತ್ರನೇ ಹಾಕಿದ್ರೆ, ಹೊಸ ಹಾಲು ಅನ್ನ ಹಾಕಿದ್ರೆ ಮಾತ್ರ ತಿಂತಾರೆ. ತಿಂದ್ಬಿಟ್ಟು ಹಿಂಗೆ ಆಟ ಆಡೋದು. ನಾನು ಅದಕ್ಕೆ ಒಂದು ಕಡ್ಡಿಗೆ ನಿಂಬೆಹಣ್ಣನ್ನು ದಾರದಲ್ಲಿ ಏರಿಸ್ಬಿಟ್ಟು ಕಟ್ಬಿಟ್ಟು ಆಟ ಆಡೋದಕ್ಕೆ ಅಂತ ಬಿಟ್ಟಿದ್ದೆ. ಹಂಗೆ ಮಾಡಿದ್ರೆ ಚುರುಕು ಬರ್ತವೆ. ಹಾಗಾಗಿ ನಾನು ಆ ಥರ ಆಡಿಸ್ತಾ ಇದ್ದೆ ಅವಕ್ಕೆ. ಅವಂತೂ ಫುಲ್ಲು ಅಲರ್ಟ್ ಆಗ್ತಾಯಿದ್ವು ಆ ಥರ ಎಲ್ಲ ಮಾಡೋದ್ರಿಂದ. ನಾನು ನೋಡಿ ಅವಕ್ಕೂ ಅಷ್ಟೇ ಆಕ್ಟಿವ್ ಆಗಿಬಿಡ್ತವೆ ಬೇಗನೆ. ಈ ಕಡೆ ಗಾಳಿ ಅಂತೂ ಸಖತ್ ಗಾಳಿ ಬೀಸ್ತಿದೆ ಗೈಸ್. ಅದೇನೋ ಗೊತ್ತಿಲ್ಲ, ಇವತ್ತಂತೂ ಸಖತ್ ಗಾಳಿ. ಏನು ಕೇಳ್ತಿರೋದು? ಹಾಂ, ಏನು ಬೇಕು? ಏನೋ ಒಳಗೆ ಬಂದಾಗೆಲ್ಲ ನಿಮ್ಗೆ ಹಾಕ್ಬೇಕು. ಬರೇ ಬಾ. ಹೋಗಿ ಕುಡಿ, ಹೋಗೋ. ಹಾಕಿದ್ದೀನಲ್ಲ ಅದರಲ್ಲಿ ಇದೆ ನೋಡಿ ಗೈಸ್. ಚಿಕನ್ ಕಟ್ ಮಾಡ್ತೈತೆ. ಕ್ಲಾರಿಟಿ ಬರ್ತಿಲ್ವಲ್ಲ? ಹಾಂ, ಬಂತು. ಚಿಕನ್ ಕಟ್ ಮಾಡ್ತಾ ಐತೆ ನಮ್ಮಪ್ಪ. ಇದೆಲ್ಲ ಕಟ್ಟಾದ್ಮೇಲೆ ನಾಟಿ ಕೋಳಿ ಸ್ಟೈಲಲ್ಲಿ ಜುಟ್ಟಿನ ಕೋಳಿ ಸಾಂಬಾರು ಮಾಡಿ, ಮತ್ತು ಫ್ರೈಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಹಚ್ಕೊತಿದ್ದೀವಿ. ಇದನ್ನು ಫ್ರೈ ಮಾಡಿ ತಿಂದು ಕೋಳಿ ಸಾರು ಮಾಡಿ ಊಟ ಮಾಡಿ ನಾವು ಮದ್ಗಿರಿಗೆ ಹೋಗ್ತಾ ಇರೋದೆ ಗೈಸ್. ಕೋಳಿ ಕಟ್ ಮಾಡ್ತಾ ಇದ್ದೆ. ಅವನಲ್ಲಿ ತಲೆ ತಿಂತಾನೆ ಗೈಸ್. ಬಜು ಇಲ್ಲಡ. ಹಾಂ, ಅವನು ತೋರಿಸ್ತಾರೆ. ಸಾರು ಮಾಡುವಾಗ ಇನ್ನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್ ಅಷ್ಟೇ. ಈ ಕಡೆ ಅಡುಗೆ ಎಲ್ಲ ಆದಮೇಲೆ ಊಟ ಕೂಡ ಮಾಡ್ತೀವಿ. ನನ್ನ ತಮ್ಮ ಊಟ ಮಾಡ್ತಿದ್ದಾನೆ. ಹಾಗಾಗಿ ಎಲ್ಲರೂ ಕುತ್ಕೊಂಡು ಊಟ ಮಾಡಿಬಿಟ್ಟು ನಾವು ಊಟ ಕೂಡ ಮುಗಿಸ್ಕೊಂಡ್ವಿ. ಅಂದರೆ ಒಂದು 4 ಗಂಟೆ ಆಗಿತ್ತು ಅನಿಸುತ್ತೆ ನಾವು ಆಲ್ಮೋಸ್ಟ್ ಊಟ ಮಾಡಿದಾಗ. ಏನು ಇಲ್ಲಿ ಬಂದು ಕೂತಿದ್ದೀರಲ್ಲ? ಬೆಚ್ಚಗಿದೆಯಾ ಖುಷಿಮಾ? ಬೆಚ್ಚಗಿದೆಯಾ? ನನ್ನ ಪಕ್ಕ ಬಂದುಬಿಟ್ಟಿದ್ದೀರಾ? ಹಬ್ಬ ಎಲ್ಲ ಮುಗಿಸ್ಕೊಂಡು ಮತ್ತೆ ಊರಿಗೆ ಹೊರಟೆ. ನನ್ನ ತಮ್ಮ ಊರಿಗೆ ಬಿಡೋಕ್ಕೆ ಅಂತ ಹೇಳ್ಬಿಟ್ಟು, ನಮ್ಮ ಜಮೀನು ಹತ್ರ ಇದೆಯಲ್ಲ ಅಲ್ಲಿಗೆ ಬಿಡೋಕ್ಕೆ ಅಂತ ಹೇಳ್ಬಿಟ್ಟು ಅವನು ಕೂಡ ಹೊರಟ. ನನ್ನನ್ನು ಬಿಟ್ಬಿಡ್ಬೇಕು. ನನಗೆ ಬಸ್ಸಲ್ಲಿ ಹೋಗೋಕ್ಕೆ ಅದೇನೋ ಗೊತ್ತಿಲ್ಲ, ನನಗೆ ಇಷ್ಟನೇ ಆಗೋಲ್ಲ. ಹಾಗಾಗಿ ಗಾಡಿಲೇ ಕರ್ಕೊಂಬಂದುಬಿಡ್ತಾರೆ. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.